ಎಂತ ದಡ್ ನನ್ನ ಮಗ ನೀನು. ಅದ್ರಲ್ಲಿ ಹಾಕ್ಬೇಡ, ಬಾವಿ ಮೇಲೆ ಇಟ್ಬಿಟ್ಟು ಹೋಗು. ಇದೆಲ್ಲ ನಿನ್ನ ಗಾರ್ಡನ್ನಲ್ಲಿ ಬೆಳೆದಿರೋ ಫ್ಲವರ್ಗಳು, ನಿನ್ನ ಕೈಯಾರೆ ನೀನೇ ಹೊಸ್ಕು ಹಾಕಿರೋ ಹೂಗಳು. ವಾಟ್ ಅ ಸರ್ಪ್ರೈಸ್! ಇದೇನು ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ತುಂಬಾ ಒಳ್ಳೆಯವನಾಗಿದ್ದೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೆ, ಇವಾಗ ಮತ್ತೆ ಶುರು ಹಚ್ಕೊಂಡ್ಯಾ? ಯಾಕೆ ಅಪರೂಪ ಕುಡಿಯೋದು ತಪ್ಪ? ಅಪರೂಪಕ್ಕೆ ಡ್ರಿಂಕ್ಸ್ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಅಪರೂಪಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಡ್ರಿಂಕ್ಸ್ ಮಾಡೋದು ತಪ್ಪು. ಎಂಜಾಯ್ ಮಾಡಕ್ಕೆ ಕುಡಿಬೇಕು ಅಂತ ಅಂದ್ರೆ ಫ್ರೆಂಡ್ಸ್ ಜೊತೆ ಕುಡಿತಾರೆ, ಒಬ್ರೇ ಕುಡಿತಾ ಇದ್ರೆ ಏನಂತಾರೆ ಹೇಳು? ನೋಡು ಬ್ರೋ, ಡ್ರಿಂಕ್ಸ್ನ ಸಿಪ್ ಬೈ ಸಿಪ್ ಕುಡಿಯೋದಕ್ಕೂ ಒಂದೇ ಸತಿ ಗಟ 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 ಅಂತ ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡು, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ. ನೀನು ಸುಮ್ಮನೆ ಬಂದು ಸೈಕಾಲಜಿ ಎಕ್ಸ್ಪೆರಿಮೆಂಟ್ ಎಲ್ಲ ನನ್ನ ಮೇಲೆ ಮಾಡಕ್ಕೆ ಬರಬೇಡ. ಬೇಜಾರಾಗ್ಬೇಡ ಬ್ರೋ, ನನ್ಗಿರೋದು ನೀನೊಬ್ನೇ ತಮ್ಮ. ನಿನ್ ಜೀವನ ಹೇಗಿತ್ತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ತಾನೇ ಸುಧಾರಿಸಿದ್ಯಾ, ಮತ್ತೆ ಇದೆಲ್ಲ ಬೇಕಾ? ಏನು ಮಾಡಲಿ ನಾನು? ನನಗಿರೋ ಟೆನ್ಷನ್ಗೆ ರಾತ್ರಿ ಎಲ್ಲ ನಿದ್ರೆ ಬರ್ತಾ ಇಲ್ಲ, ಏನೇನೋ ಯೋಚನೆಗಳು. ಅದಕ್ಕೆ ಸ್ವಲ್ಪ ಕೂಲ್ ಆಗೋಣ ಅಂತ. ಕೂಲ್ ಆಗ್ಬೇಕು ಅಂತ ಅಂದ್ರೆ ಮೆಡಿಟೇಷನ್ ಮಾಡು ಬ್ರೋ, ಅಥವಾ ಯಾವ್ದಾದ್ರೂ ಒಂದು ಲೈಟ್ ಮ್ಯೂಸಿಕ್ ಕೇಳು. ಅದನ್ ಬಿಟ್ಟು ಆಲ್ಕೋಹಾಲ್ ಹಿಂದೆ ಬಿದ್ದಿದೀಯಲ್ಲ, ಇದನ್ ಕುಡಿದ್ರೆ ಇನ್ನು ಮನ್ಸ್ ಕೆಡುತ್ತೆ. ಯಾವತ್ತೋ ಒಂದ್ಸಲಿ ಕುಡಿದ್ರೆ ಏನೂ ಆಗಲ್ಲ. ನಿನಗೆ ಇವತ್ತು ತಲೆ ತಿನ್ನೋದಕ್ಕೆ ಯಾರೂ ಇಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಹುಡ್ಕೊಂಡಿದ್ಯಾ? ಅಲ್ಲ ಬ್ರೋ, ಇವಾಗ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಇನ್ನು ನಿನ್ ಜೂನಿಯರ್ ಬೇರೆ ಬರ್ತಾ ಇದ್ದಾನೆ. ಇಂಥ ಟೈಮಲ್ಲಿ ಏನ್ ಟೆನ್ಷನ್ ಇರುತ್ತೆ ಹೇಳು? ನಾನು ಮನುಷ್ಯನೇ, ನನಗೂ ಫ್ರಸ್ಟ್ರೇಷನ್ ಇರುತ್ತೆ, ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕು ಅನ್ನೋ ರೂಲ್ಸ್ ಇಲ್ಲ ತಾನೇ? ಕೂಲ್ ಬ್ರೋ, ಕೂಲ್. ಯಾಕೆ ಇಷ್ಟೊಂದು ರೇಗಾಡ್ತಾ ಇದೀಯಾ? ನಾನು ಹೇಳ್ತಾ ಇರೋದು ನೀನ್ ಒಳ್ಳೇದಿಕ್ಕೆ ಅಲ್ವಾ? ಯಾವತ್ತೋ ಒಂದೇ ದಿವಸ ಅಂತ ಕುಡಿಯಕ್ ಸ್ಟಾರ್ಟ್ ಮಾಡ್ತೀಯಾ, ಮುಂದೆ ಅದೇ ಅಭ್ಯಾಸ ಆಗೋದ್ರೆ ಪದ್ಮಿನಿ ಗತಿ, ನಿನ್ ಮಗು ಗತಿ ಏನು ಹೇಳು? ನೋಡ್ ಸಿಸ್ಟರ್, ನಿನ್ ಸ್ವೀಟ್ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತೇ ಲಾಸ್ಟ್, ಇನ್ಮೇಲಿಂದ ನಾನು ಇದನ್ನ ಮುಟ್ಟೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಿನ್ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೋಬೇಕು. ಪರ್ಸನಲ್ ಆದ್ರೆ ಹೇಳ್ಬೇಡ, ಫ್ಯಾಮಿಲಿ ಮ್ಯಾಟರ್ ಆದ್ರೆ ನನ್ಗೆ ಹೇಳು. ಸಾಧ್ಯವಾದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಚಿಕ್ಕ ವಯಸ್ಸಿಂದ ಎಲ್ಲರ ವಿಷಯದಲ್ಲೂ ಮೂಗ್ ತುರ್ಸಿ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡ್ಕೊಂಡು ಫಾರಿನ್ ಹೋಗಿರೋದು. ಹೇಳೋ ಅಂತ ವಿಷಯ ಆಗಿದ್ರೆ ನಾನು ಹೇಳ್ತಾ ಇರ್ಲಿಲ್ವಾ? ನೋಡು, ನೀನ್ ಅನ್ಕೊಂಡ್ರಷ್ಟು ದೊಡ್ಡ ಪ್ರಾಬ್ಲಮ್ ನನ್ಗೇನಾಗಿಲ್ಲ. ನನ್ನ ಕೈಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಅಪ್ಪಂಗೆ ಹೇಳ್ತಾ ಇದ್ದೆ. ಥೂ, ನೆಮ್ಮದಿ ಕುಡಿಯೋಕ್ಕೂ ಬಿಡಲ್ಲ. ಬ್ರೋ ಏನೋ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದು ನಾರ್ಮಲ್ ಪ್ರಾಬ್ಲಮ್ ಅಂತೂ ಅಲ್ಲ, ಏನೋ ಸೀರಿಯಸ್ ಆಗೇ ನಡೀತಾ ಇದೆ. ಇರ್ಲಿ, ಅವನ್ ಬಾಯಿ ಬಿಡ್ಲಿಲ್ಲ ಅಂದ್ರೂ ನಾನು ನನ್ನ ರೂಟಲ್ಲೇ ವಿಷಯ ತಿಳ್ಕೊತೀನಿ.